ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ, ಈ ವಿಡಿಯೋದಲ್ಲಿ ನಾವು ಗುರುಗಳ ಬಳಿ ಒಂದು ವಿಚಾರವನ್ನ ಕೇಳ್ತಾ ಇದ್ದೀನಿ. ಏನಂದ್ರೆ ಬಾಗಿಲುಗಳ ವಿಚಾರ. ನೀವು ಸಾಕಷ್ಟು ಯೂಟ್ಯೂಬ್ಗಳ ಚಾನೆಲ್ಗಳನ್ನು ನೋಡ್ತಾ ಇದ್ದೀರಿ. ಸಾಕಷ್ಟು ವಾಸ್ತುನವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಮನೆಗಳಿಗೆ ನಾನು ಖುದ್ದಾಗಿ ಹೋಗಿದ್ದೀನಿ, ಗುರುಗಳು ಹೋಗಿದ್ದಾರೆ. ಆ ಮನೆಗಳಲ್ಲಿ ಕೆಲವೊಬ್ರು ಬಾಗಿಲುಗಳನ್ನು ತೆಗೆಸ್ತಾ ಇದ್ದಾರೆ, ಮುಖ್ಯ ಬಾಗಿಲನ್ನ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಹೇಳ್ತೀನಿ ಈಗ. ಆಮೇಲೆ ಈ ಮೂಲೆ ಬಾಗಿಲಿನವರಿಗೆ ಬೇರೆ ಬಾಗಿಲುಗಳು ಗೊತ್ತೇ ಇಲ್ಲ. ಅನಾದಿ ಕಾಲದಿಂದಲೂ ಮುಖ್ಯ ಬಾಗಿಲು ಅಂತ ಬಂದಾಗ ಪೂರ್ವ ಮಧ್ಯಭಾಗ, ಪಶ್ಚಿಮ ಮಧ್ಯಭಾಗ, ಉತ್ತರ ಮಧ್ಯಭಾಗ, ಈ ರೀತಿಯಾದ ಬಾಗಿಲುಗಳನ್ನ ಇಟ್ಟುಕೊಂಡು ಬೆಳ್ಕೊಂಡು ಬಂದಿರತಕ್ಕಂಥ ಸಂಸ್ಕೃತಿ. ಆದ್ರೆ ಇವತ್ತಿಗೂ ದೇವಸ್ಥಾನಗಳಿಗೆ ಪೂರ್ವ ಮಧ್ಯಭಾಗದಲ್ಲೇ ಬಾಗಿಲಿರುತ್ತೆ. ಆದ್ರೂ ಸಹ ಈ ಕೆಲ ಮೂಲೆ ಬಾಗಿಲಿನವರಿಗೆ ಈ ಪೂರ್ವ ಮಧ್ಯಭಾಗದ ಬಾಗಿಲು ಅಗ್ನಿ ಬಾಗಿಲ ಕಾಣಿಸುತ್ತೆ, ಉತ್ತರ ಮಧ್ಯಭಾಗದ ಬಾಗಿಲು ವಾಯು ಮೂಲೆಯ ಬಾಗಿಲ ಕಾಣಿಸುತ್ತೆ. ಹಾಗಾಗಿ ಈ ಮಿಸ್ಗೈಡ್ ಹೆಂಗ್ ಮಾಡ್ತಾ ಇದ್ದಾರೆ, ಇವರಿಗೆ ವಾಸ್ತು ಅರ್ಥ ಆಗಿಲ್ಲ. ವಾಸ್ತು ಅನ್ನುವಂಥದ್ದು ನಾಲ್ಕು ಗೋಡೆಗಳ ನಾಲ್ಕು ಮೂಲೆಗಳ ಒಂದು ವಿಚಾರ ಆದ್ರೂ ಸಹಿತ ಬಾಗಿಲು ಅನ್ನುವಂಥದ್ದು ಬಂದಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಇವ್ರು ಯಾವ ರೀತಿಯಾಗಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅದರಿಂದ ಆಗೋ ಪರಿಣಾಮ ಏನೋ ಅದೆಲ್ಲವನ್ನು ನಾವು ಡಿಸ್ಕಷನ್ ಮಾಡೋಣ. ಈಗ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಗುರುಗಳೇ ನಮಸ್ಕಾರ. ನಮಸ್ತೆ. ಓಂ ಅನಘಾಯ ನಮಃ. ಇಲ್ಲಿ ವಾಸ್ತುನವ್ರು ಮಾಡ್ತಕ್ಕಂಥ ಮಿಸ್ಟೇಕ್ ಅನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಉತ್ತರದಲ್ಲಿ ಮಧ್ಯಭಾಗಲು, ಉತ್ತರ ಮಧ್ಯಕ್ಕೆ ಒಂದು ಬಾಗಿಲು ಕೊಡ್ತೀವಿ ನಾವು. ಇದು ಮಧ್ಯಭಾಗಲಾಗಿರುತ್ತೆ. ಈ ಬಾಗಿಲನ್ನ ಉತ್ತರ ವಾಯವ್ಯದ ಬಾಗಿಲು ಅಂತ ಇದ್ದಾರೆ. ಏನ್ ಕಾರಣ ಕೊಟ್ಟು ಈ ಹಾಲ್ಗೆ ಇದು ವಾಯವ್ಯದ ಬಾಗಿಲು ಅಂತ ಹೇಳಿ. ಓಕೆ. ಈ ಮೂರ್ಖರಿಗೆ ಇದು ಮಧ್ಯಭಾಗಲಾದ್ರೂ ಸಹಿತ ಇದು ಇಡೀ ಮನೆಗೆ ಲೆಕ್ಕ ಅಂತ ತಗೊಳಕ್ ಬರ್ತಾ ಇಲ್ಲ, ಈ ಹಾಲ್ಗೆ ಲೆಕ್ಕ ಅಂತ ತಗೋತಾ ಇದ್ದಾರೆ. ಈ ಹಾಲ್ ಅನ್ನೋದು ರೂಮ್ ಅಲ್ಲ ಅನ್ನೋ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ಇದನ್ನ ಸ್ವಲ್ಪ ನೀವು ಬಿಡಿಸಿ ತಿಳಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಬೋದಾಗಿ. ಓಕೆ, ನಿಮ್ಮ ಓಕೆ ಪ್ರಶ್ನೆ ಅರ್ಥ ಆಯ್ತು. ಆದ್ರೆ ವಿಚಾರ ಜನಗಳಿಗೆ ಅರ್ಥ ಆಗೋ ತರ ಹೇಳ್ಬೇಕು. ಯಾಕಂದ್ರೆ ಇವರು ಯಾಮರ್ಸೋದಿಕ್ಕೆ ನಾನಾ ದಾರಿಗಳಿದ್ದಾವೆ. ಹೌದು. ಇವರಿಗೆ ಫಸ್ಟ್ ಆಫ್ ಆಲ್ ಇದು ಔಟ್ರ್ ಗೋಡೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಅರ್ಥ ಮಾಡ್ಕೊಳ್ರಿ, ನಾವು ಯಾವ ದಾರಿಯಲ್ಲಿ ಬರ್ತಾ ಇದ್ದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದು ದಾರಿ ಅಂತ ಒಳಗಡೆ ಬರೋ ಮಾರ್ಗ. ಔಟರ್ ಡೋರ್ಸ್ ಔಟರ್ ಜಾಗದಲ್ಲೇ ಉಚ್ಚ ಸ್ಥಾನದಲ್ಲಿ ಇರ್ಬೇಕು. ಹೌದು. ಇನ್ನರ್ ಡೋರ್ಸ್ ಇನ್ನರ್ ಜಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ಬೇಕು. ಔಟರ್ ಡೋರ್ಸ್ ಇನ್ನರ್ ಡೋರ್ಸ್ ಅಂತ ತಗೋಬೇಕು. ರೈಟ್. ಅಂದ್ರೆ ರೂಮಿನ ಬಾಗಿಲು ಮತ್ತು ಮನೆಯ ಬಾಗಿಲು. ಹೌದು. ಇದು ಯಾವತ್ತೂ ಅಷ್ಟೇ ಲೆಕ್ಕಾಚಾರ ಮಾಡೋದು ಔಟರ್ ಡೋರ್ಸ್ ಔಟರ್ ಲೆಕ್ಕದಲ್ಲೇ ನೋಡ್ಬೇಕು. ಅದೇ ಹೊರಗೆ ನಿಂತು ನೋಡ್ಬೇಕು, ಹೊರಗಡೆನೆ ನೋಡ್ಬೇಕು. ಇವ್ರೇನ್ ಮಾಡ್ತಾರೆ, ಒಳಗೆ ನಿಂತು ಹಾಲಲ್ಲಿ ನೋಡ್ಬಿಟ್ಟು ಹಾಲಿನ ಮೂಲೆಯಲ್ಲಿದೆ ಇದು ವಾಯವ್ಯ ಭಾಗ. ಇದು ಯಾರು ಇಂಥವ್ರು ಅಂತಂದ್ರೆ ಒಳಗಡೆ ನಿಂತ್ಕೊಂಡು CC ಕ್ಯಾಮ್ರಾ ಹಾಕೊಂಡು ಪಕ್ಕದಲ್ಲಿರೋ ಆಂಟಿನ ಕಡ್ಡು ಹಾಕೋರು, ಲೈನ್ ಹಾಕೋರು ಅಂತ, ಜೋಲ್ ಸುರ್ಸೋರು ಅಂತ. ಅರ್ಥ ಮಾಡ್ಕೊಳ್ರಿ, ಇಲ್ಲಿ ನಿಂತ್ಕೊಂಡು ಹೊರಗಡೆ ಆಂಟಿಗಳನ್ನ CC ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಇಟ್ಟು ಲೈನ್ ಹೊಡೆಯೋರು ಅಂತ. ಇಂಥ ಗಿರಾಕಿಗಳು ಈ ರೀತಿ ಹೇಳ್ತಾರೆ. ಅರ್ಥ ಮಾಡ್ಕೊಳ್ರಿ, ಬೇರೆ ಇನ್ಯಾರು ಅಲ್ಲ. ಆ ಕಾನ್ಸೆಪ್ಟ್ ಮೈಂಡ್ ಇದ್ರೇನೆ ಈ ಕಾನ್ಸೆಪ್ಟ್ ಅವ್ರು ಕೊಡೋದು. ನೀವು ಹಂಗೆ ಮಾಡಿ, ನೀವು ಹಂಗೆ ದಾರಿ ನಡೀರಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾವು ಹೊರಗಡೆ ಏನ್ ಗೋಡೆ ಇದೆ, ಆ ಹೊರಗಡೆ ಗೋಡೆ ಇದ್ದಾಗ ಹೊರಗಡೆ ನೋಡ್ಬೇಕು, ಒಳಗಡೆ ಇದ್ದಾಗ ಒಳಗಡೆ ನೋಡ್ಬೇಕು. ಇಲ್ಲಿ ಬರ್ಬೇಕು. ಯಾವುದು? ಒಳಗಡೆ ಬೆಡ್ರೂಮ್ ಬಾಗಿಲು. ಇದು ದೇವಮೂಲೆ ಉಚ್ಚ ಸ್ಥಾನ. ಇನ್ನೊಂದು ಮಾಡ್ಕೊಬೇಕಾ? ಇಲ್ಲ ತಗೊಳ್ರಿ, ಅದು ಉಚ್ಚ ಸ್ಥಾನ. ಇದು ಉಚ್ಚ ಸ್ಥಾನ. ಇದು ಒಳಗಡೆ ಇದೆ, ಮನೆ ಒಳಗಡೆ ಇದೆ. ರೈಟ್. ಇದು ಹೊರಗಡೆ ತಗೊಂತೀರಿ, ಯಾವ್ದಾವ್ ತಗೋಬಹುದು. ಇದು ಉಚ್ಚ ಸ್ಥಾನ, ಇದು ಉಚ್ಚ ಸ್ಥಾನ, ಇದು ಉಚ್ಚ ಸ್ಥಾನ. ರೈಟ್. ಆಮೇಲೆ ಇದು ಉಚ್ಚ ಸ್ಥಾನ. ರೈಟ್. ಇಲ್ಲಿ ಉಚ್ಚ ಸ್ಥಾನ. ಇಷ್ಟು ಬಾಗಿಲುಗಳನ್ನ ತಗೋಬಹುದು. ಇದು ಕೂಡ ತಗೋಬಹುದು, ಅದು ಪ್ಲಾನಿಂಗ್ ಮೇಲೆ ಡಿಪೆಂಡ್. ಇದು ಹೊರಗಡೆಗೆ ತಗೋಬೇಕೇ ಹೊರತು, ನೋಡಿ ಇವಾಗ ಇಲ್ಲಿ ಹಾಲ್ ಇರ್ತದೆ, ಇಲ್ಲಿ ತಗೋಬಹುದು. ಯಾಕೆಂದ್ರೆ ಔಟ್ಸೈಡು ಹೊರಗಡೆಯಿಂದ ನೋಡಿದಾಗ ಇದು ಪಶ್ಚಿಮ ಮಧ್ಯಭಾಗ, ಇದು ಉತ್ತರ ಮಧ್ಯಭಾಗ, ಇದು ಪೂರ್ವ ಮಧ್ಯಭಾಗ ಅಂತ ಇತ್ತು. ಇದು ಏನಾಗ್ಬಿಟ್ಟಿದೆ ಇವ್ರಿಗೆ, ಈ ಜಾಗಕ್ಕೆ ಇದು ವಾಯು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾವ್ರೆ. ರಾಂಗ್. ಅವರಿಗೇನೆ ಹೆಸರಿಗೆ ತಕ್ಕ ಬಾಗಿಲು ಗೊತ್ತಿಲ್ಲ, ಎಲ್ಬೋರ್ಡ್ ಗಿರಾಕಿಗಳು. ಅಲ್ಲ ಸರ್, ಹೆಸರಿಗೆ ತಕ್ಕ ಬಾಗಿಲು ಅಷ್ಟೇ ಅಲ್ಲ, ಈ ಸೆಂಟ್ರಲ್ ಬಾಗಿಲು ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ. ನಮ್ಮ ತಾತ, ನಿಮ್ಮ ತಾತ, ಎಲ್ಲಾರು ತಾತ
ಅವ್ರ ತಾತನು ಹೇಳ್ತಾ ಇದಾರಲ್ಲ, ಅವ್ರ ತಾತನು ಸೆಂಟ್ರ್ ಬಾಗ್ಲಲ್ಲಿ ಬದುಕ್ದವ್ರು. ನಮ್ಮ ತಾತನೇ ಅಲ್ಲ, ನಿಮ್ಮ ತಾತನ, ಅವ್ರ ತಾತ ಹೇಳ್ತಾ ಇದ್ರಲ್ಲ, ಅವ್ರ ತಾತನು ಹಂಗೆ ಬದುಕ್ದವ್ರು. ಇವತ್ತಿಗೂ ನಾವು ನೂರಾರು ವರ್ಷ ಹಳೆ ಮನೆ ನೋಡಿದ್ರೆ ಸೆಂಟರ್ ಬಾಗ್ಲೇ ಇರೋದು. ಸಿ ಡಬಲ್ ಡೋರ್ ಪವರ್ ಏನ್ ಗೊತ್ತಾ, ರಸಿಕತೆಯನ್ನು ತೋರಿಸ್ತದೆ. ಅದೇ ಒಂದು ಬಾಗ್ಲು ಗಂಡ ಆದ್ರೆ ಒಂದು ಬಾಗ್ಲು ಹೆಣ್ಣು, ಆಯ್ತಲ್ಲ, ಇಬ್ರು ಸೇರಿ ಹೌದು, ಕೂಡಿ ನಾವಿಬ್ಬರು ಬಾಳ್ಬೇಕು. ಕೂಡಿ ಬಾಳೋದೇ ಇದನ್ನ ರಸಿಕತೆಯನ್ನು ತೋರಿಸೋದು. ಹೌದು. ಆಯ್ತಾ, ಇಲ್ಲಿ ಯಾವಾಗ ಒಂದು ಸಿಂಗಲ್ ಡೋರ್ಗಳು ಬಂದುವೋ, ನಾನು 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 ನಂದೇ ಯಾವಾಗ ಶುರು ಆಯ್ತು, ಅರ್ಥ ಆಯ್ತಲ್ಲ, ನಂದು ಅನ್ನೋ ಅಹಂಕಾರ ಎಷ್ಟು ವರ್ಷಗಳಿಂದ ಬಂತಿದ್ದು? ಒಂದು 30 ವರ್ಷಗಳಿಂದ ಬಂತ, ಇಲ್ಲ 40 ವರ್ಷಗಳಿಂದ ಬಂತ? ಅದಕ್ಕೆ ಮೊದಲೆಲ್ಲ ಡಬಲ್ ಡೋರ್ಗಳು. ಒಂದು 30 ವರ್ಷದಿಂದ ಅನ್ಕೊಳ್ಳಿ. ಆಯ್ತು, 35 ವರ್ಷಗಳಿಂದ ಬೇಡ, 30 ಬೇಡ, 40 ಬೇಡ, 35 ಇಟ್ಕೊಳ್ಳೋಣ. ಆ ಹೊತ್ತಿಂದ ಅದಕ್ಕೆ ಮೊದ್ಲು ಎಲ್ರಿ ಇತ್ತು ಸಿಂಗಲ್ ಡೋರ್ಗಳು. ಈ ಡಬಲ್ ಡೋರ್ ಇವರೆಲ್ಲ ಯಾರು ಇದ್ರು? ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ಲ. ಇವಾಗ ಬಂದು ಹೊಸದಾಗಿ ಹೇಳ್ತಾ ಇದಾರೆ ಡಬಲ್ ಡೋರ್ಗಳು. ಆ ಕಾಲದಲ್ಲಿ ಬದುಕ್ತಾ ಇದ್ರಲ್ಲ ಅವರಲ್ಲಿ ಇವ್ರು ಹೇಳ್ತಾ ಇದಾರಲ್ಲ, ಇವ್ರು ಹೇಳ್ತಾ ಇದ್ರಲ್ಲ ಈ ತರ ಬರಬಾರ್ದು ಅಂತ. ಇವರು 10%, 5% ಯೋಗ್ಯತೆ ಇಲ್ಲದೆ ಇರೋರು ಏನೋ ಬದುಕೋದಿಕ್ಕೆ. ನಮ್ಮ ಧರ್ಮದಲ್ಲಿರುವಷ್ಟು ದ್ರೋಹಿಗಳು ಅದರಲ್ಲಿ ವಾಸ್ತುನಲ್ಲೇ ಇದ್ದಾರೆ. ನಮ್ಮ ಹಿಂದೂ ಧರ್ಮನ ಹಾಳು ಮಾಡೋಕೆ, ನಮ್ಮ ಧರ್ಮವನ್ನು ಹಾಳು ಮಾಡೋಕೆ ಯಾರಿದ್ದಾರೆ? ವಾಸ್ತುದವರೇ, ಅವರೇ ದರಿದ್ರದವರು. ಅಂಥವ್ರನ್ನ ಯಾವಾಗ ಚಿವುಟ್ ಹಾಕ್ಲಿಲ್ಲ ನೀವು, ನಿಮ್ಮ ಮನೆಗೆ ನೀವೇ ಕೊಳ್ಳಿ ಇಟ್ಕೊಂತೀರಾ. ಇದಂತೂ ಸತ್ಯ. ಅರ್ಥ ಆಯ್ತಾ? ಈಗಲೂ ಹೇಳ್ತೀನಿ, ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಹೆಂಗಿರ್ತೀರಾ ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗಲೂ ಹೇಳ್ತೀನಿ ಕೇಳಿ. ಈಗ ನಿಮ್ಮ ಮನೆ ನೀವು ಚೆಕ್ ಮಾಡ್ಕೊಳ್ಳಿ, ಹಂಗಿಲ್ಲ ಅಂತಂದ್ರೆ ಅವಾಗ ಕೇಳ್ರಿ. ಈಗ ಈಶಾನ್ಯ, ಓಕೆ, ಒಬ್ಬೊಬ್ರು ಹೇಳ್ತಾರೆ 2 ಅಡಿ ಬಿಟ್ಟು ಡೋರ್ ಇಡಿ ಅಂತ ಹೇಳ್ತಾರೆ, ಹೌದಾ? ಸಿಂಗಲ್ ಡೋರ್ ಇಟ್ಟಿದ್ರಿ ಅಂತ ಇಟ್ಕೊಳ್ರಿ, ಗೋಡೆಗೆ ಟಚ್ ಆಗಲ್ಲ. ಹೌದು. ಅವಾಗ ಏನಾಗುತ್ತಂದ್ರೆ ಅಲ್ಲಿ ಪುರುಷಂದು ಏನು ನಡೆಯಲ್ಲ, ಏನು ಕಿತ್ಗುಡಿ ಹಾಕಕ್ಕಾಗಲ್ಲ. ಆ ಹೆಣ್ಣಿನ ಏನು ಹೆಣ್ಣಿಂದ ಇವೆಲ್ಲ ಹೆಣ್ಣಿನ ಗುಲಾಮ, ಅವರಿಂದ ಏನು ಸಾಧನೆ ಮಾಡಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಂಥ ಡೋರನ್ನ ಒಂದೊಂದು ಜಾಗದಲ್ಲಿ ಏನ್ ಮಾಡ್ತೀವಿ, ಹೆಸರಿಗೆ ತಕ್ಕ ಬಾಗಿಲು ಬಂದ್ರೆ ಈಶಾನ್ಯದಲ್ಲಿ ಒಂದು 9 ಇಂಚು ಬಿಡ್ಬೇಕು. 6 ಇಂಚು ಬಿಟ್ಟು ಗೋಡೆಗೆ ಟಚ್ ಆಗೋ ತರ ಮಾಡ್ತೀವಿ. ಅದೊಂದು ಇದು ಅದು ಬಲ ಕೊಟ್ಬಿಡುತ್ತೆ ಪುರುಷನಿಗೆ. 100% ಬ್ಯಾಕ್ ಗ್ರೌಂಡ್ ಸೂಪರ್ ಸಪೋರ್ಟ್ ಇರ್ತದೆ. ಇಲ್ಲಿ ಡಬಲ್ ಡೋರ್ ಬರ್ತದೆ ನೋಡಿ, ನಂಬರ್ 1 ಅದನ್ನ ಸಿಂಹದ್ವಾರ ಅಂತ ಕರಿತೀವಿ. ಹೌದು. ಅರ್ಥ ಮಾಡ್ಕೊಳ್ರಿ, ಇದನ್ನೇ ಸಿಂಹದ್ವಾರ. ಸಿಂಹಗಳ ರೂಪದಲ್ಲಿ ಸಿಂಹಿಣಿ ಸಿಂಹ. ಇದನ್ನ ಇಲ್ಲೊಂದು ಡೋರ್ ಕೊಟ್ಟಿದೆ ಅಂದ್ರೆ ಪೂರ್ವಕ್ಕೆ ಬಂದಾಗ, ಈಶಾನ್ಯಕ್ಕೆ ಬಂದಾಗ, ಉತ್ತರಕ್ಕೆ ಬಂದಾಗ, ಇದು ಉತ್ತರ ಡೋರ್ ಕೊಟ್ಟಾಗ ಆ ರೀತಿಯ ಒಂದು ಕೋಆಪರೇಷನ್, ಒಂದು ಬರೋದು ಒಂದು ಹೋಗೋದು ಅಂತ ಹೇಳ್ತಾರೆ. ಅಂದ್ರೆ ಇತ್ತಲ ಬಾಗಿಲು ಅಂತ ಅರ್ಥ ಆಯ್ತಲ್ಲ. ಆ ರೀತಿಯ ಇತ್ತಲ ಬಾಗಿಲು ಒಂದು ಯಾವ್ದಾದ್ರು ಇದ್ರಾಗ್ಬೋದು, ಇದು ಆಗ್ಬೋದು. ಇತ್ತಲ ಬಾಗಿಲು ಒಂದಂತ ಒಂದು ಕೊಟ್ಕೊಂಡ್ರೆ ಉತ್ತಮದಲ್ಲಿ ಉತ್ತಮ. ಇಲ್ಲ, ಅದು ಕರೆಕ್ಟ್. ಪೂರ್ವ ಅಂತಿದ್ದಾಗ ಹಳೆ ಏನು ನಾವು ಮನೆಗಳು ನೋಡ್ತೀವಿ, ಪೂರ್ವ ಅಂತಿದ್ದಾಗ ಪಶ್ಚಿಮದ ಬಾಗಿಲು ಇರ್ತಾ ಇತ್ತು, ಉತ್ತರ ಅಂತಿದ್ದಾಗ ದಕ್ಷಿಣ ಬಾಗಿಲು. ಹಂಗ್ ಬರೋದಿಲ್ಲ. ಪೂರ್ವ ಅಂತ ಬಂದಾಗ ಪಶ್ಚಿಮ ಅಲ್ಲ, ಪಶ್ಚಿಮ ವಾಯುವ್ಯ ಕಡೆ ಹೋಗ್ತಾ ಇತ್ತು ಇತ್ಲ ಬಾಗಿಲು. ಉತ್ತರ ಅಂತ ಬಂದಾಗ ದಕ್ಷಿಣದಲ್ಲಿ ಬರ್ತಾ, ಸ್ವಲ್ಪ ದಕ್ಷಿಣದಿಂದ ಅಗ್ನಿಮೂಲ ಕಡೆ ಬರ್ತಾ ಇತ್ತು, ಹೆಚ್ಚು ಕಮ್ಮಿ ಈ ರೀತಿ ಬರ್ತಾ ಇತ್ತು. ಅರ್ಥ ಆಯ್ತಲ್ಲ. ಇದು ನಾನು ಕಂಡಂತ ದಕ್ಷಿಣ. ಇದು ಎಲ್ಲರೂ ಏನ್ ಮಾಡ್ತಾರೆ, ಇದು ದಕ್ಷಿಣ ಬಾಗಿಲು ಅಂತಾರೆ. ದಕ್ಷಿಣದಿಂದ ದಾಟಿಸ್ಬಿಡ್ತಾ ಇದ್ರು. ಎಸ್ ನಿಜವಾಗ್ಲೂ ಪಂಡಿತರು ಇದ್ರು. ಅರ್ಥ ಮಾಡ್ಕೊಳ್ಳಿ, ಅಂತವರೇ ಅಂತ. ಓಕೆ, ನನ್ನ ಹತ್ರ ಅವ್ರ ಹೆಸರುಗಳು ಹೇಳ್ಬೇಡ್ರಿ, ಯಾರಾದ್ರೂ ಹೇಳ್ಕೊಂಡು, ನೀವು ಯಾರು ನೋಡಿದೀನಿ ಅಂತ ಹೇಳ್ರಲ್ಲ, ನನ್ನ ಹತ್ರ ಅವ್ರ ಹೆಸರುಗಳು ಬೇಡ. ಅಂತವರೇ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಅಂತವೆಲ್ಲ ನೋಡಕ್ ಹೋಗಲ್ಲ. ಓಕೆ, ದರಿದ್ರದವ್ರವ್ರು. ಇಲ್ಲಿ ಈ ಒಂದು ಮನೆಯ ಮಧ್ಯಭಾಗ ಇದು. ಈ ಮನೆಯ ಮಧ್ಯಭಾಗವನ್ನು ನೋಡಿ, ಯಾರು ಈ ರೂಮನ್ನ ನೋಡ್ಬೇಡಿ, ಈ ಹಾಲನ್ನು ನೋಡ್ಬೇಡಿ. ಇಲ್ಲೇ ಮಾಡ್ತಾ ಇರೋದು ನೀವೆಲ್ಲ. ಪೂರ್ವ ಮಧ್ಯಭಾಗವನ್ನು ನೋಡಿ, ಇಡೀ ಮನೆಗೆ ಮಧ್ಯಭಾಗ 5ನೇ ಭಾಗ. ಅರ್ಥ ಆಯ್ತಾ? ಇದನ್ನ ನೋಡಿ, ಇದನ್ನ ಈ ಹಾಲಲ್ಲಿ ನೋಡಿದಾಗ ಅಗ್ನಿಮೂಲೆ ಅಂತ ನಿಮ್ಮನ್ನ ಯಾಮಾರಿಸ್ತಾ ಇದ್ದಾರೆ. ಅದನ್ನ ತಪ್ಪಾಗಿ ಅವ್ರು ತಿಳಿಸ್ಕೊಟ್ರು, ನೀವು ಬುದ್ಧಿವಂತರಾಗಿ ಅನ್ನೋದಕ್ಕೆ ಈ ವಿಡಿಯೋ. ಆಗುತ್ತಲ್ಲ. ಇಲ್ಲಿ ಯಾಕೆ ಅವ್ರು ನೋಡಿ, ಇಲ್ಲಿ ಸೂರ್ಯ, ನಾರಾಯಣ, ಶುಕ್ರ ಗ್ರಹ ಇರ್ತದೆ. ಲಕ್ಷ್ಮಿ ಅಲ್ವಾ ಶುಕ್ರ ಅಂದ್ರೆ? ಲಕ್ಷ್ಮಿ ಮತ್ತೆ ನಾರಾಯಣ ಯಾರ್ರೀ? ಯಜಮಾನ. ಆಯ್ತಲ್ಲ, ಅವರಿಬ್ರು ರಸಿಕರಾಗಿರ್ತಾರೆ ಇಲ್ಲಿ. ರಸಿಕರ್ರಿ. ಇದು ಗುರು ಆರೋಗ್ಯ ಕೊಡ್ತದ್ರಿ. ಇದಿದ್ರೆ ಪಕ್ಕ ಆರೋಗ್ಯ ಇರ್ತದೆ. ಇವರು ಇವೆರಡು ಕೊಡಬಾರ್ದು ಅಂತ ಏನು ಗೊತ್ತಾ, ನಾಮರ್ಧಗಳಾಗಿ ಬದುಕ್ರಿ ಅಂತ ಕೊಡ್ತಾ ಇರೋದು. ಯಾಕಂದ್ರೆ ಇವರೇ ನಾಮರ್ಧಗಳು. ಅರ್ಥ ಆಯ್ತಲ್ಲ. ಇದು ಯಾರು ಹಿಂಗೆ ಹೇಳ್ತಾರೆ, ಇದು ಅದ್ ನಾಮರ್ಧಗಳು. ಅಲ್ಲ, ಇಲ್ಲಿ ನಾವು ಒಂದು ಮನೆಗೆ ಹೋದಾಗ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ, ಇದು ವಾಯವ್ಯ ನೋಡ್ತಾ ಇದೆ ಅಂತೇಳಿ ಬಾಗಿಲ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾರೆ.
ಇಲ್ಲಿಂದ ಬಾಗ್ಲನ್ನ ತಗೊಂಬಂದು ಇಲ್ಲಿ ಹಾಕಿದ್ದಾರೆ. ಅವಾಗ ಈ ಬಾಗ್ಲ ಎರಡು ಟಚ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ ಗೊತ್ತಾ, ಇದು ಪಿತೃಗಳು. ಯಾವುದು ಪಿತೃ ನೈಋತ್ಯ. ಇದು ವಂಶ. ಇದು ಯಾವಾಗ ಕೆಲಸ ಮಾಡ್ತದೆ ಗೊತ್ತಾ, ಇದೊಂದು ಬಾಗ್ಲು ಇನ್ನೊಂದು ಬಾಗ್ಲು, ಎರಡು ಬಾಗ್ಲು ಡ್ಯಾಮೇಜ್ ಆಗ್ತಾ ಇರ್ತದೆ, ಟಚ್ ಆಗ್ತಾ ಇರ್ತದಲ್ಲ. ಇವಾಗ ನೋಡಿ ಇವ್ರ ಆಸ್ತಿಗೆ ಹೆಂಗ್ ಕಿತ್ತಾಡ್ತಾರೆ. ಅವ್ರ ಮನೆಯಲ್ಲಿ ಮದುವೆಗಳಾಗಿದೆ, ಸ್ವಲ್ಪ ಕಿತ್ತಾಡ್ತಾ ಇರ್ತಾರೆ ನೋಡಿ. ನೀನಾ ನಾನಾ ನನ್ಗೆ ಗೊತ್ತು, ನಾನು ಎಲ್ಲಿ ತಗೊಬೇಕು ಆಸ್ತಿ ನನ್ಗೆ ಗೊತ್ತು. ಅಲ್ಲ, ಇದನ್ನ ಶಿಫ್ಟ್ ಮಾಡಿದ್ಮೇಲೆ ಅವ್ರೇನ್ ಚೆನ್ನಾಗಿಲ್ಲ, ಆಯ್ತಾ. ಆದ್ರೆ ಏನಾಗುತ್ತೆ, ಹೌದಾ, ಆದ್ರೆ ಏನಾಗುತ್ತೆ ಅಂದ್ರೆ, ಅಯ್ಯೋ ಈ ನನ್ನ ಮಕ್ಕಳು ನಾನು ಹೊಟ್ಟೆಯಲ್ಲಿ ಹೆಂಗಪ್ಪ ಬಿದ್ರು, ಏನಪ್ಪಾ ಇದು ನಾನು ಮಾಡೋದು ಅಂತ ಹೇಳ್ಬಿಟ್ಟು ಮಧ್ಯವರ್ತಿಗಳನ್ನ ಕರೀತಾರೆ. ಅರ್ಥ ಮಾಡ್ಕೊಳ್ರಿ ಹೆಂಗೆ ಅಂತ. ಇವರು ಒಬ್ರು ಜೊತೆಲಿ ಇರಲ್ಲ. ಒಬ್ರು ಇಲ್ಲಾಂದ್ರೆ ಅವ್ರ ಬೀಗ್ರ ಮನೆಯಲ್ಲಿ ಹೋಗ್ಬಿಡ್ತಾರೆ, ಒಬ್ರು ಇಲ್ಲೇ ಇರ್ತಾರೆ, ಒಬ್ರಿಗೊಬ್ರಿಗೂ ಧ್ವನಿಗಳತ್ಕೊಂಡಿರ್ತಾರೆ ಹೊಡೆದಾಡೋಕೆ. ಅರ್ಥ ಮಾಡ್ಕೊಳ್ರಿ. ಯಾವಾಗ ಇದು ಅಂದ್ರೆ ಯಾವ ಬಿಸ್ನೆಸ್ ಅಲ್ಲೂ ಕೂಡ ಎಲ್ಲ ಶತ್ರುಗಳೇ ಇರ್ತಾರೆ, ಪ್ರತಿಯೊಬ್ರು ಶತ್ರುಗಳಾಗ್ಬಿಟ್ಟಿರ್ತಾರೆ. ಇವ್ರಿಗೆ ಶತ್ರು ಆಗ್ಬಿಟ್ಟಿರ್ತಾರೆ. ಬಾಗಿಲು ಟಚ್ ಆಯ್ತು ಅಂತಂದ್ರೆ ಮುಗೀತಾವ್ ವಂಶ. ಇದನ್ನೆಲ್ಲ ಆದ ಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಇವರೇ ಬರ್ತಾರೆ ಈ ಮನೆಯನ್ನ ತಗೊಳಕ್ಕೆ. ದಿಸ್ ಇಸ್ ಅ ಸೀಕ್ರೆಟ್. ಇವರೇ ಬರ್ತಾರೆ ಇವ್ರ ಮನೆಯನ್ನ ತಗೊಳಕ್ಕೆ. ನಾನ್ ತಗೊಂತೀನಿ ಸೇಲ್ ಮಾಡು ಅಂತಾರೆ. ಅವರು ಸೇಲ್ ಮಾಡ್ತಾರೆ, ಅವರು ಏಜೆಂಟೇ ಬರ್ತಾರೆ ತಗೊಳಕ್ಕೆ. ಇವರು ಏಜೆಂಟ್ಗಳು ಕೆಲಸ ಮಾಡ್ತಾ ಇರೋ ಏಜೆಂಟ್ಗಳು, ದೇ ಆರ್ ನಾಟ್ ವಾಸ್ತುದಾರರು. ಹಾಗಾಗಿ ಈ ವಿಚಾರದಲ್ಲಿ ನಾವು ಈಗ ತಿಳ್ಕೊಂಡಿರೋ ವಿಚಾರ ಏನಂದ್ರೆ, ಮಧ್ಯದಲ್ಲಿ ಇರ್ತಕ್ಕಂಥ ಬಾಗಿಲು ತುಂಬಾ ಒಳ್ಳೆ ಬಾಗಿಲು, ಯಾವುದೇ ರೀತಿಯಾದ ದೋಷವನ್ನ ಕೊಡೋದಿಲ್ಲ. ಹಾಲನ್ನ ಪರಿಗಣಿಸಿ ಯಾವುದೇ ರೀತಿ ಮುಖ್ಯ ಬಾಗಿಲನ್ನ ಇಡೋದಕ್ಕಾಗಲ್ಲ. ಅದ್ರ ಬಗ್ಗೆ ಗಮನ ಇರಲಿ. ಸಂಪೂರ್ಣ ಮನೆಗೆ ಯಾವ್ದು ಮಧ್ಯಭಾಗ ಇದೆಯೋ ಅಲ್ಲಿ ಬಾಗಿಲನ್ನ ಕೊಡುವಂಥದ್ದು ಶ್ರೇಷ್ಠ. ಯಾವಾಗ ಡಿಗ್ರಿ ಚೆನ್ನಾಗಿದ್ದಾಗ. ಡಿಗ್ರಿ ಪರಿಗಣನೆಯ ಮೂಲಕ ನಾವು ಈ ಬಾಗಿಲುಗಳನ್ನ ಉಚ್ಚ ಸ್ಥಾನ ಅಂತ ಪರಿಗಣಿಸ್ತೀವಿ. ಅಕಸ್ಮಾತ್ ಡಿಗ್ರಿ ವ್ಯತ್ಯಾಸ ಇದ್ದಾಗ ಈ ಬಾಗಿಲುಗಳು ದೋಷವನ್ನು ಕೊಡ್ತವೆ. ಅದೇ ರೀತಿ ಈ ಮೂಲೆ ಬಾಗಿಲಿನವ್ರಿಗೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಈ ಬಾಗಿಲು ಯಾವ ರೀತಿಯಾಗಿ ಉಚ್ಚ ಸ್ಥಾನ ಆಗಿದೆಯೋ, ಅಕಸ್ಮಾತ್ ಒಂದು 15 ಡಿಗ್ರಿ ಕ್ರಾಸ್ ಆಗ್ಬಿಟ್ರೆ ಅವ್ರು ಕೊಡ್ತಕ್ಕಂತ ಈ ಪಶ್ಚಿಮ ವಾಯವ್ಯದ ಬಾಗಿಲು ಉತ್ತರ ವಾಯವ್ಯವನ್ನು ನೋಡ್ತಾ ಇರುತ್ತೆ. ಅವಾಗ ಕೂಡ ಅದು ದೋಷವನ್ನ ಕೊಡುತ್ತೆ. ಹಾಗಾಗಿ ಮೂಲೆ ಬಾಗಿಲಿಗೆ ಹೋದ್ರೆ ನೀವು ಕೂಡ ಮೋಸ ಹೋಗ್ತೀರಾ. ಬುದ್ಧಿವಂತಿಕೆಯಿಂದ ನಿಮ್ಮ ವಾಸ್ತು ಸಲಹೆಗಾರನ ಚಾಯ್ಸ್ ಮಾಡ್ಕೊಳ್ಳಿ. ಮನೆಯನ್ನು ಹೊಸದಾಗಿ ಕಟ್ಟಬೇಕಾದ್ರೆ ಸರಿಯಾಗಿ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ವಾಸ್ತುದಾರರಲ್ಲಿ ಒಂದು ಮನೆಯ ಪ್ಲಾನ್ ಅನ್ನು ಮಾಡ್ಕೊಂಡು ಮುಂದುವರಿರಿ. ಆಗ ನಿಮ್ಮ ಜೀವನವು ಸುಭಿಕ್ಷವಾಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಜೀವನವು, ನಿಮ್ಮ ಮಕ್ಕಳಿಗೂ ನೀವು ಕೊಡ್ತಕ್ಕಂತಹ ಮನೆ ಒಂದು ಆಶೀರ್ವಾದವಾಗಿ ಅವರ ಜೀವನವನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಸಂಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ಶುಭವಾಗಲಿ.